ನಮಸ್ತೆ. ಆಲ್ ಇಂಡಿಯಾ ಲೀಗಲ್ ಸರ್ವಿಸಸ್ ನ್ಯೂಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕಾನೂನು ಬಗ್ಗೆ ಅರಿವು ಮೂಡಿಸುತ್ತಿರುವ ಮೋಹನ್ ರಾವ್ ನಲ್ವಾಡೆ ಸರ್. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಮೋಹನ್ ರಾವ್ ನಲ್ವಾಡೆ ಅಂತೇಳಿ, ನಾನು ಭಾರತ ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕೂಡ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ನನ್ನ ಏನು ಕಾರ್ಯಚಟುವಟಿಕೆ ಅಂದರೆ, ದೇಶಾದ್ಯಂತ ನಮ್ಮ ಪ್ರಜೆಗಳಿಗೆ, ನಾಗರಿಕರಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸಬೇಕು. ಯಾವಾಗ ಕಾನೂನು ಬಗ್ಗೆ ಅರಿವು ಇರ್ತದೆ ಆವಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತಾಯಿದ್ದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು 15 ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಡೆಸ್ಕೊಳ್ತಾ ಬಂದಿದ್ದೀವಿ ಮೇಡಮ್. ಸರ್, ನಿಮ್ಮ ಸಂಸ್ಥೆ ಸ್ಥಾಪಿಸಲು ಪ್ರೇರಣೆ ಏನು ಸರ್? ಮೇಡಮ್, ನಾವು ಸಾರ್ವಜನಿಕರಲ್ಲಿ ಈ ಕಾನೂನು ಬಗ್ಗೆ ಅರಿವು ಇಲ್ದಿರೋಂಥದ್ರಿಂದ ಭ್ರಷ್ಟಾಚಾರ ತಾಂಡವಾಡೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಯಾವುದೇ ಒಬ್ಬ ಮನುಷ್ಯನಿಗೆ ಅವರ ಕಾನೂನು ಮತ್ತು ನಮ್ಮ ಭೂಮಿಯಲ್ಲಿರುವಂಥ ಏನು ಕಾನೂನು ಚೌಕಟ್ಟಿದೆ, ನಮ್ಮ ಸಂವಿಧಾನದಲ್ಲಿ ಏನು ಕಾನೂನು ಚೌಕಟ್ಟು ಕೊಟ್ಟಿದೆ, ಸುಮಾರು 75 ವರ್ಷಗಳು ಕಳೆದರೂ ಕೂಡ ಸ್ವಾತಂತ್ರ್ಯ ಬಂದು ನನ್ನ ಕಾನೂನು ಇದೆ ಅನ್ನೋದನ್ನು ಜನಕ್ಕೆ ಅರಿವಾಗ್ತಾ ಇಲ್ಲ. ಕಾನೂನು ಬಗ್ಗೆ ತಿಳುವಳಿಕೆ ಇಲ್ಲ ಅಂದಮೇಲೆ ತಪ್ಪದಾರಿಗೆ ಹೋಗ್ತಾರೆ. ನಾವು ಕಾನೂನು ಬಗ್ಗೆ ತಪ್ಪದಾರಿಗೆ ಹೋಗಬಾರ್ದು ಅಂತ ಹೇಳಿ ನಾವು ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸಾರ್ವಜನಿಕರಲ್ಲಿ ನಾವು ಅರಿವು ಮೂಡಿಸ್ಬೇಕು ಕಾನೂನು ಬಗ್ಗೆ. ಈಗ ಒಬ್ಬ ಅಡ್ವೊಕೇಟ್ಗೆ ಯಾರು ಕೂಡ ಭಯ ಬಿದ್ದೇ ಬೀಳ್ತಾರೆ. ಅವ್ರ ಅಧಿಕಾರಿ ಇರಲಿ ಯಾರೇ ಇರಲಿ, ಏನಕ್ಕೆ ಭಯ ಬೀಳ್ತಾರೆ ಅವ್ರಿಗೆ? ಅಡ್ವೊಕೇಟ್ಗೆ ಅವರೆಲ್ಲ ಕಾನೂನು ಬಗ್ಗೆ ಅರಿವಿರ್ತದೆ, ಓದಿರ್ತಾರೆ, ತಿಳುವಳಿಕೆ ಇರ್ತದೆ. ನಾನೇನು ಅವ್ರಿಗೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಈ ಭ್ರಷ್ಟಾಚಾರ ನಡೆಯಲ್ಲ ಅಡ್ವೊಕೇಟ್ ಮುಂದೆ. ಏನಕ್ಕೆ ನಾವು ಕಾನೂನು ಅರಿವಿದೆ ಅಂತೇಳಿ. ಆದ್ದರಿಂದ ಅದೊಂದು ಕಾನ್ಸೆಪ್ಟನ್ನು ತೊಗೊಂಡು ನಾವು ಪ್ರತಿಯೊಬ್ಬ ಪ್ರಜೆಯು ಒಬ್ಬ ಅಡ್ವೊಕೇಟ್ ಟೈಪ್ ಇರಬೇಕು. ಅಂದರೆ ಎಲ್ಲ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅವರ ಏನು ಕಾರ್ಯಚಟುವಟಿಕೆ ಇರ್ತದೆ. ಎಕ್ಸಾಂಪಲ್, ಗಾರ್ಮೆಂಟಿಗೆ ಕೆಲಸಕ್ಕೆ ಹೋಗ್ತಾರೆ. ಗಾರ್ಮೆಂಟ್ ಕೆಲಸಕ್ಕೆ ಹೋದರೆ ಅಲ್ಲಿನ ಕಾನೂನು ಚೌಕಟ್ಟು ಏನಿದೆ, ನಮ್ಮ ಸಂವಿಧಾನದಲ್ಲಿ ಅವ್ರಿಗೆ ಏನಂತ ಕೊಟ್ಟಿದ್ದಾರೆ ಚೌಕಟ್ಟು, ಆಡಳಿತ ಮಂಡಳಿಗಿದೆ ಮತ್ತು ಎಂಪ್ಲಾಯೀಸ್ಗೆ ಏನಿದೆ, ಅದು ಕಾನೂನವರು ತಿಳ್ಕೊಂಡಿರ್ಬೇಕು. ಈಗ ಕಾನೂನು ತಿಳ್ಕೊಳ್ಳಿಲ್ಲ ಅಂದಮೇಲೆ ಆಡಳಿತ ಮಂದಿ ಇವ್ರ ಮೇಲೆ ದೌರ್ಜನ್ಯ ನಡೀತದೆ. ಆಮೇಲೆ ಈಗ ಸ್ಯಾಲ್ರಿ ಕೊಡಬೇಕಾದ್ರೂ ಅಷ್ಟೇ ಓವರ್ ಟೈಮ್ ಮಾಡಿಸ್ಕೊಂಡು 8 ಅವರ್ ಅಂತ ನಮ್ಮ ಕಾನೂನು ಚೌಕಟ್ಟಿನಲ್ಲಿ 8 ಅವರ್ ಮಾತ್ರ ದುಡಿಸ್ಕೊಬೇಕು ಅಂತ ಇದೆ. 8 ಅವರ್ ಮೇಲೆ ಅವ್ರಿಗೆ ಬೆನಿಫಿಟ್ಸ್ ಕೊಡಬೇಕು, 1 ಅವರ್ ಅದು ಓಟಿ ಕೊಡಬೇಕು ಅಂತ ಇದೆ. ಆದರೆ ಇವ್ರು ಕೇಳೋಕ್ಕಲ್ಲ, 10 ಅವರ್ ಕೆಲಸ ಮಾಡ್ತಾರೆ. 10 ಅವರ್ ಕೆಲಸ ಮಾಡಿ 2 ಅವರ್ ಸ್ಯಾಲ್ರಿ ಹೋಗ್ತು. ಅದ್ರ ಬಗ್ಗೆ ಇವ್ರು ಕಾನೂನು ನಾವು ಅರಿವು ಮೂಡಿಸಿದ್ರೆ ಅವರು ನನಗೆ 8 ಅವರೇ ನಾನು ಡ್ಯೂಟಿ ಮಾಡೋದು ಅಂತ ಹೇಳ್ಬೋದು. ಆದ್ದರಿಂದ ಅದ್ರ ಬಗ್ಗೆ ಅವರು ಏನೇನು ಡ್ಯೂಟೀಸ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಕಾನೂನು ಅರಿವನ್ನು ಮೂಡಿಸ್ತೀವಿ. ಅದು ನಮ್ಮ ಕಾನ್ಸೆಪ್ಟ್ ಇಟ್ಕೊಂಡು ನಾವು ದೇಶಾದ್ಯಂತ ಇದ್ರ ಬಗ್ಗೆ ನಮ್ಮದು ಸಂಸ್ಥೆ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ರಾಜ್ಯಗಳಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಇವತ್ತು ಕಾಶ್ಮೀರಲ್ಲಿ ಕೂಡ ಯಾರೂ ಹೋಗದಂಥ ಪರಿಸ್ಥಿತಿ ಇರುವಂಥ ಟೈಮ್ನಲ್ಲಿ ನಾನೇ ಹೋಗಿ 10 ವರ್ಷದಿಂದ ಅಲ್ಲಿ ನಮ್ಮ ಫ್ಲಾಗ್ ಹಾಸ್ಟ್ ಮಾಡಿ ಮಾನವ ಹಕ್ಕು ಸಂಸ್ಥೆನ ಹುಟ್ಟಾಕಿ ಬಂದಿದ್ದೀವಿ. ಇವತ್ತು ಪ್ರತಿ ತಾಲೂಕಲ್ಲಿ ಯಾವುದೇ ಒಂದು ತಾಲೂಕು ಹೋದ್ರೂ ಜಮ್ಮು ಕಾಶ್ಮೀರಲ್ಲಿ ಅಷ್ಟು ಟೆರರಿಸ್ಟ್ ಇರೋ ಕಡೆನೂ ನಮ್ಮ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು. ಆ ರೀತಿ ನಾವು ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಅಂಡಮಾನ್ ನಿಕೋಬಾರ್ವರೆಗೂ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಜನ ಸ್ಪಂದಿಸ್ತಾ ಇದ್ದಾರೆ, ಕಾನೂನು ಅರಿವನ್ನು ಮೂಡಿಸ್ತಾ ಇದ್ದೀವಿ. ತಾವು ಈ ಸಂಸ್ಥೆ ಮೂಲಕ ಕೈಗೊಂಡ ಮುಖ್ಯವಾದ ಕಾರ್ಯಕ್ರಮಗಳು ಯಾವ್ಯಾವ? ಮೇಡಮ್, ಇದು ನಮ್ಮ ಸಂಸ್ಥೆ ಸ್ಥಾಪನೆ ಆದಾಗಿಂದ ಸುಮಾರು ಲಕ್ಷಾಂತರ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಒಬ್ಬನೇ ಅಲ್ಲ, ನಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಕೂಡ, ಎಲ್ಲ ಸದಸ್ಯರು ಕೂಡ ನಂದೇನಿದೆ ಅಧ್ಯಕ್ಷ ಸ್ಥಾನ ಅದೇ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಅವರು ಮೆಂಬರ್ ಇರಬೇಕು ಅಥವಾ ಸೆಕ್ರೆಟರಿ ಇರಬೇಕು, ಉಪಾಧ್ಯಕ್ಷರು ಇರಬೇಕು, ತಾಲೂಕು ಕಮಿಟಿ ಇರ್ಬೋದು, ರಾಷ್ಟ್ರ ಕಮಿಟಿ ಅಂತ ಇಲ್ಲ. ನಾವು ಒಂದು ಫ್ಯಾಮಿಲಿ, ಇಡೀ ರಾಷ್ಟ್ರಾದ್ಯಂತ ನಮ್ಮದು ಒಂದು ಫ್ಯಾಮಿಲಿ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿರುತ್ತೆ ಎಲ್ಲ ಸದಸ್ಯರು ನಮಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಸಂಸ್ಥೆ ಅಂತಲೇ ಹೇಳಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು 15 ವರ್ಷದಿಂದ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ನಾವು ಮೊದಲನೇದಾಗಿ ಏನು ಮಾಡ್ತಾಯಿದ್ದೀವಿ ಮೇಡಮ್, ಸಾರ್ವಜನಿಕರಲ್ಲಿ ನಾವು ಅರಿವು ಮೂಡಿಸ್ಬೇಕು. ಏನಕ್ಕೆ ಮೂಡಿಸ್ಬೇಕು ಅಂದರೆ, ಭ್ರಷ್ಟಾಚಾರ ಹೋಗಬೇಕಾದ್ರೆ ನೀವು ಕಾನೂನು ಅರಿವು ಇರಬೇಕು. ಈಗ ಎಕ್ಸಾಂಪಲ್, ನಾವೇ ಹೋಗಿ ಕೆಲಸ ಮಾಡೋದಿಲ್ಲ. ಈಗ ಯಾರೋ ಒಂದು ಫೋನ್ ಬರುತ್ತೆ, ನನಗೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಫೋನ್ ಬರುತ್ತೆ. ನಾವು ಅಂಥ ಸಂದರ್ಭದಲ್ಲಿ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ನೀವು ಇಂಥ ಕಡೆ ಹೋಗಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಅಧಿಕಾರಿಗಳು ಮಾತಾಡಿ ಅಂತ ಹೇಳ್ತೀವಿ. ಅವ್ರು ಮಾತಾಡಿ ಅವ್ರಿಗೆ ಸಾರ್ವಜನಿಕ ಸರಿಯಾಗಿ ರೆಸ್ಪಾನ್ಸ್ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಅವ್ರ ಮೇಲಧಿಕಾರಿಗಳು ಫೋನ್ ಮೂಲಕ ನಾವು ಸರ್ ಈ ರೀತಿ ಇದೆ ಅಂತ ಹೇಳಿ ಅವ್ರ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ, ಸಾಲ್ವ್ ಮಾಡ್ತಾರೆ. ಒಂದು
ಅದಿಲ್ಲ ಅಂದರೆ ಅವ್ರಿಗೆ ಏನು ಮಾಡ್ತೀವಿ, ತಿಳುವಳಿಕೆ ಕೊಡ್ತೀವಿ. ನೀವು ಯಾವುದೋ ಒಂದು ಅಧಿಕಾರಿ ಹತ್ರ ಹೋಗಿರ್ತೀರಾ, ಅವರೇನು ಕೆಲಸ ಮಾಡಿಕೊಡಲ್ಲ ಅಂತ ಹೇಳ್ತಾರೆ, ಎಲ್ಲ ದಾಖಲೆ ಸರಿ ಇದ್ರು. ಅದಾದ ನಂತರ ಅವರ ಮೇಲಧಿಕಾರಿ ಯಾರು ಇರ್ತಾರೆ ಅವ್ರಿಗೋಗಿ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತೀವಿ, ಅವ್ರ ಕೈಲೇ ಕೆಲಸ ಮಾಡಿಸ್ತೀವಿ. ಆವಾಗ ಅವ್ರು ಹೋಗಿ ಎಲ್ಲೋ ಕಂಪ್ಲೇಂಟ್ ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ, ಹೈಯರ್ ಅಥಾರಿಟೀಸ್ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವ್ನ ಕೆಲಸ ಆಗ್ತದೆ. ಅವನ ಕೆಲಸ ಅವನೇ ಮಾಡ್ಕೊಂಡು ಆಗ್ತದೆ. ನಮ್ಮ ಕೆಲಸ ಏನು ಅಡ್ವೈಸ್ ಮಾಡ್ತೀವಿ. ಅದು ಬಿಟ್ಟು ನಾವೇ ಹೋಗಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ಅವ್ರು ನೆಕ್ಸ್ಟ್ ಇನ್ನೇನು ಮಾಡ್ತಾರೆ, ಅವ್ರು ಧೈರ್ಯ ಬರಲ್ಲ, ಕಾನೂನು ಬಗ್ಗೆ ಅರಿವಾಗಲ್ಲ. ಈಗ ಅವ್ನಿಗೆ ಏನು ಅರಿವಾಗುತ್ತೆ, ಈ ಅಧಿಕಾರಿ ಕೆಲಸ ಮಾಡಲಿಲ್ಲ ಅಂದ್ರೆ ಮೇಲಧಿಕಾರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ನಮಗೆ ಭಯ ಇಲ್ಲ. ಒಂದು ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಈಗ ಒಂದು ಕೆಳಮಟ್ಟದ ಅಧಿಕಾರಿನೇ ನನ್ನ ಮಾತು ಕೇಳಲಿಲ್ಲ ಅಂದರೆ ಮೇಲ್ಮಟ್ಟ ಅಧಿಕಾರಿ ನಮ್ಮ ಮಾತು ಕೇಳಲ್ಲ ಅನ್ನೋದು ಇವರೇ ತಿಳ್ಕೊಂಬಿಡ್ತಾರೆ. ಅದನ್ನು ಹೋಗ್ಲಾಡಿಸ್ಬೇಕು. ಆದ್ದರಿಂದ ಅವ್ರಿಗೆ ನಾವು ಧೈರ್ಯ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ನೋಡಪ್ಪ, ಈ ಅಧಿಕಾರಿ ಮಾಡಿಲ್ಲ, ಅವ್ರು ಮೇಲ್ಮಟ್ಟದ್ದು, ಅವರು ಮಾಡಿಲ್ಲ, ಅವ್ರು ಮೇಲ್ಮಟ್ಟಿದ್ದು. ಈ ರೀತಿ ಅಧಿಕಾರಿಗಳು ಮೇಲ್ಮಟ್ಟದಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡಿ ಅಂತ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅವ್ರು ನಮ್ಮ ಹತ್ರ ಬರಲ್ಲ. ಅವ್ರ ಕೆಲಸ ಅವರೇ ಮಾಡ್ಕೊಡ್ತಾರೆ. ಇಲ್ಲ ಸಮಸ್ಯೆ ಆದವ್ರಿಗೆ ಅವ್ರೇನು ಮಾಡ್ತಾರೆ, ಈ ರೀತಿ ಇದೆಯಪ್ಪ ಹೋಗು ಅಂತ ಅವ್ರು ಧೈರ್ಯ ಬರುತ್ತೆ, ಈ ರೀತಿ ಮಾಡ್ಬೋದು ಅಂತ. ಆ ಥರ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಇಲ್ಲ ನಾವೇ ಹೋಗಿ ಜೊತೆಲಿ ಹೋಗಿ ಕೆಲಸ ಮಾಡಿಕೊಟ್ರೆ ಮತ್ತೆ ಅವ್ರಿಗೇನು ಅರಿವು ಮೂಡಿಸ್ದಂಗಾಗಲ್ಲ, ನಾವು ಏನು ಅದು ಇದು ಮಾಡೋಕ್ಕಾಗಲ್ಲ, ನಮ್ಮ ಕಾನ್ಸೆಪ್ಟ್ ಏನು ಸಾಲ್ವ್ ಆಗಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಆಟೋ ಡ್ರೈವರು ಗಾಡಿ ಸೀಸ್ ಮಾಡಿದ್ರು ಯಾವುದೋ ಒಂದು ಸ್ಟೇಷನಲ್ಲಿ. ಅವರು ಬಿಟ್ಟಿರಲಿಲ್ಲ ಗಾಡಿ, ಫೈನೂ ಆಗ್ತಾಯಿಲ್ಲ. ಆಮೇಲೆ ಫೋನ್ ಮಾಡಿದ್ರು. ನಾನು ಇಷ್ಟೇ ಹೇಳಿದೆ, ನೀವು ಹೋಗಿ ಸಬ್ ಇನ್ಸ್ಪೆಕ್ಟ್ರಿಗೆ ಹೋಗಿ ಮಾತಾಡಿ, ಇದು ಗಾಡಿ ರಿಲೀಸ್ ಮಾಡಿ, ಅದೇನು ಫೈನ್ ಅದು ಕಟ್ಟಿ, ಏನು ಸಮಸ್ಯೆ ಇದೆ. ಇಲ್ಲ ಆಗಲ್ಲ, ನೆಗ್ಲೆಕ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಸರ್ ಹ್ಯೂಮನ್ ರೈಟ್ಸ್ನವ್ರು ನಾವು ಹೇಳಿದ್ವಿ, ಅವ್ರೇನು ಹೇಳಿದ್ದಾರೆ, ಅವ್ರೇನಾದರೂ ಮಾಡಿಲ್ಲ ಅಂದರೆ ಸೀದಾ DCP ಆಫೀಸ್ ಇದೆ ಯಶವಂತಪುರ, DCPಗೂ ಕಂಪ್ಲೇಂಟ್ ಕೊಡೋಕೆ ಹೇಳಿದ್ರೆ, ಹೋಗ್ಲಾ ಸರ್ ಅಂತ ಇಷ್ಟು ಹೇಳ್ಬಿಡಿ ಸಾಕು ಅಂತ. ಆಮೇಲೆ ಡ್ರೈವರು ಒಂದು 1 ಅವರ್ ಬಿಟ್ಟು ಫೋನ್ ಮಾಡ್ದೆ, ಸರ್ ನೀವು ಹೇಳ್ದಂಗೆ ಹೇಳಿದೆ ಸರ್, ಇಮಿಡಿಯೇಟಾಗಿ ಅದೇನು ಫೈನ್ ಇತ್ತು ಹಾಕಿ ಆಟೋ ರಿಲೀಸ್ ಮಾಡಿದ್ರು. ಮುಗೀತಲ್ವ? ಅದಕ್ಕೆ ನಾವು ಹೋಗಿ ಕೂತ್ಕೊಂಡಲ್ಲಿ ಇನ್ಸ್ಪೆಕ್ಟರ್ ಅದಕ್ಕೆ ಬದಲು ಅವ್ರ ಕಾನೂನು ಅವರೇ ಬಗೆಹರಿಸ್ಕೊಬೋದಲ್ಲ ಅಂತೇಳಿ ಆ ಕಾನ್ಸೆಪ್ಟೇ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇವಾಗ ಏನಾಗ್ತದೆ ಮೇಡಮ್, ಈ ಕಾನೂನಲ್ಲೂ ಏನೀಗ ನಮ್ಮ ಸ್ಟೇಜ್ ಇದೆ, 50 ವರ್ಷ 60 ವರ್ಷ 70 ವರ್ಷ, ಇವತ್ತು ಅವ್ರ ಬಗ್ಗೆ ಕಾನೂನು ಅರಿವಿಲ್ಲ, ಎಲ್ಲಿ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಅರಿವಿಲ್ಲ, ಯಾವುದೇ ರೀತಿ ಅರಿವಿಲ್ಲ. ಏನಾದ್ರು ಸಮಸ್ಯೆ ಆದಾಗ ಏನು ಮಾಡ್ತಾರೆ, ಯಾರೋ ರಾಜಕೀಯದವ್ರ ಹತ್ರ ಹೋಗೋದು, ಸ್ವಲ್ಪ ದುಡ್ಡು ಕಾಸು ಕೊಡೋದು, ಕೆಲಸ ಮಾಡಿಸ್ಕೊಂಬರೋಂಥ ಪರಿಸ್ಥಿತಿಲಿ ಇವತ್ತು ನಮ್ಮ ಜನಾಂಗ ಇದೆ. ಆದ್ದರಿಂದ ಮುಂದಿನ ಪೀಳಿಗೆನು ಇದೇ ರೀತಿ ಆದರೆ ನಮ್ಮ ದೇಶ ಏನು ಬ್ರಿಟಿಷ್ನವರಿಂದ ನಮ್ಮ ಹಿರಿಯರು ಸ್ವಾತಂತ್ರ್ಯ ಪಡೆದುಕೊಟ್ರು, ಅದು ಉಳಿಸ್ಕೊಳ್ಳೋಕ್ಕೂ ನಮ್ಮ ಪರಿಸ್ಥಿತಿ ಇಲ್ಲ. ಅದ್ರ ಜೊತೆಗೆ ಅವ್ರವ್ರ ಆಸ್ತಿ, ಅವ್ರ ಪೇರೆಂಟ್ಸ್ ಏನು ಆಸ್ತಿ ಮಾಡ್ತಾರೆ ಅದು ಉಳಿಸ್ಕೊಳ್ಳೋಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಯಾಕೆಂದರೆ ಈಗ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ, ಕ್ರಿಮಿನಲ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಈ ಥರ ದೇಶದ್ರೋಹಿ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಆದಂಥ ಸಂದರ್ಭದಲ್ಲಿ ನಿಮಗೆ ಕಾನೂನು ಬಗ್ಗೆ ಅರಿವಿಲ್ಲ ಅಂದರೆ ಧೈರ್ಯ ಬರಲ್ಲ, ಧೈರ್ಯ ಇಲ್ಲ ಅಂದಮೇಲೆ ಈಗ ಮುಂದೆ ಹೋಗಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಇವು ಧೈರ್ಯ ಎಲ್ಲ ಅರಿವಿಲ್ಲ ಅಂದ್ಬಿಟ್ಟು ಯಾರು ಈ ಫ್ರಾಡ್ಗಳು, ಚೀಟರ್ಸು ಇವರೇನು ಮಾಡ್ತಾರೆ, ಅವ್ರ ಆಸ್ತಿನೂ ದೋಚ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಅವ್ರು ಎಷ್ಟೇ ಎಜುಕೇಷನ್ ಇರಲಿ, ಕಾನೂನು ಬಗ್ಗೆ ಅರಿವಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ಈ ಸಣ್ಣ ಮಕ್ಕಳಲ್ಲಿ ಒಂದು PUC ಡಿಗ್ರಿ ಮತ್ತು ಹೈಸ್ಕೂಲ್ ಮಕ್ಕಳಲ್ಲಿ ಇದನ್ನ ಒಂದು ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ. 1 ಅವರ್ 2 ಅವರ್ ಇದ್ರ ಬಗ್ಗೆ ಪ್ರೇರಣೆ ಮಾಡ್ತೀವಿ. ಇದಕ್ಕೆ ಜೊತೆಗೆ ಏನು ಕಾನೂನು ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸಂಸ್ಥೆಯಿಂದ ನಾನು ಇರ್ತೀನಿ, ಮತ್ತು ಅಲ್ಲಲ್ಲಿರುವಂಥ ಕಾನೂನು ತಜ್ಞರು ಕೂಡ ಬರ್ತಾರೆ, ಬಂದವ್ರಿಗೆ ವಿವರಣೆ ಕೊಟ್ಟು ಹೋಗ್ತಾರೆ ಮೇಡಮ್. ಆ ರೀತಿ ಮಾಡ್ತಾರೆ. ರಾಜ್ಯದ ಕತೆ, ಯಾವುದೋ ಒಂದು ಹಳೆ ಕತೆಗಳು ಇಟ್ಕೊಂಡು ನಮ್ಮ ಟೆಕ್ಸ್ಟ್ ಬುಕ್ಕೇನಿದೆ ಅದನ್ನು ಕಟ್ಕೊಂಡು ನಾವು ಮುಂದೆ ಜೀವನ ನಡೆಸೋಕ್ಕಾಗಲ್ಲ. ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇರೋವಂಥ ಕಾಲದಲ್ಲಿ ನಮ್ಗೆ ಅದು ಬೇಕಾಗಿಲ್ಲ. ಆ ಸಬ್ಜೆಕ್ಟ್ ಬದಲು ಈಗೇನು ಸಮಸ್ಯೆ ಆಗ್ತಾ ಇರೋದು ಜನದಲ್ಲೇನು, ಈ ಲೀಗಲ್ ಅವೇರ್ನೆಸ್ ಇಲ್ಲ, ಅಥವಾ ಬೇರೆ ಏನು ಅವೇರ್ನೆಸ್ ಕಡಿಮೆ ಆಗ್ತದೆ, ಅದನ್ನು ನಾವು ಪಠ್ಯಪುಸ್ತಕದಲ್ಲಿ ಮಕ್ಕಳಲ್ಲಿ ಕೊಟ್ಟಾಗ ಮಕ್ಕಳೇನಾಗ್ತದೆ, ಒಂದು 18-20 ವರ್ಷ ಬರೋದಕ್ಕೆ ಅವ್ರಿಗೆ ಒಂದು 20-30% ಲೀಗಲ್ ನಾಲೆಡ್ಜ್ ಬರ್ತದೆ. ಲೀಗಲ್ ನಾಲೆಡ್ಜ್ ಅವ್ರ ಧೈರ್ಯನೂ ಬರ್ತದೆ, ಆತ್ಮಸ್ಥೈರ್ಯ ಬರ್ತದೆ. ಅದಾದ ನಂತರ ಅವ್ರು ಏನು ಬೇಕಾದ್ರೂ ಹೋರಾಟ ಮಾಡೋಕೆ ರೆಡಿ ಇರ್ತಾರೆ. ಅದೆಲ್ಲ ಬಾಣ ಬತ್ತಳಿಕೆ ಇದ್ದಂಗೆ. ಮೊದಲು ಒಂದು ಯುದ್ಧ ಮಾಡ್ಬೇಕಾದ್ರೆ ಬಾಣ ಬತ್ತಳಿಕೆ ಏನಿತ್ತು, ಕತ್ತಿ ಗುರಾಡಿ, ಆ ರೀತಿ ಇವತ್ತು ಒಂದು ಫೇಸ್ ಮಾಡ್ಬೇಕಾದ್ರೆ ಸಮಸ್ಯೆ ಇದೆ. ನಾವು ಕಾನೂನು ರೀತಿ ತಿಳ್ಕೊಂಡಿರ್ಬೇಕು, ಆತ್ಮಸ್ಥೈರ್ಯ ಇರಬೇಕು, ಧೈರ್ಯ ಇರಬೇಕು. ಇವು ಮೂರಿಂದ ಏನು ಬೇಕಾದ್ರೂ ಫೇಸ್ ಮಾಡ್ಬೋದು ಮೇಡಮ್. ಹೌದು, ನಿಮ್ಮ ಭ್ರಷ್ಟಾಚಾರ ಅಂದರೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನಾವು. ಈಗ ಯಾವುದೋ ಒಂದು 2 ವೀಲರ್ಗೆ ಒಂದು ಕಾನೂನು ಇದೆ, ಹೆಲ್ಮೆಟ್ ಹಾಕಬೇಕು, DL ಇರಬೇಕು, ಡಾಕ್ಯುಮೆಂಟ್ ಇರಬೇಕು, ಲೈಸೆನ್ಸ್ ಇರಬೇಕು. ಇವು 4 ಇದ್ದರೆ ನೀವು ಕಾನೂನು ಚೌಕಟ್ಟಲ್ಲಿ ಇದ್ದೀರಾ ಅಂತ. ಇವು 4ರಲ್ಲಿ ಒಂದಿಲ್ಲ ಅಂದ್ರು, ಹೆಲ್ಮೆಟ್ ಇಲ್ಲ ಅಂದ್ರೂ ನೀವೇ ಎದ್ಕೊಂಡು ಹೋಗ್ತಾ ಇರ್ತೀರ. ಅಲ್ಲಿ ಯಾರೋ ಪೊಲೀಸ್ ನೋಡಿದ ತಕ್ಷಣ ತಪ್ಪಿಸ್ಕೊಳಕ್ಕೆ ಹೋಗೋದು, ಬೀಳೋದು, ಏನೋ ಒಂದು ಆಕ್ಸಿಡೆಂಟ್ ಮಾಡ್ಕೊಬೋದು.
ಸಪೋಸ್ ಪೊಲೀಸ್ ಹಿಡಿದ ತಕ್ಷಣ ಏನು ಮಾಡ್ತಾರೆ, ಹೆಲ್ಮೆಟ್ ಇಲ್ಲ ಅಂದ್ರೆ 1,000 ರೂಪಾಯಿ ಫೈನ್ ಹಾಕ್ತೀನಪ್ಪ ಅಂತ ಹೇಳ್ತಾರೆ. ಹೌದು ನಿಜ. ಆ 1,000 ರೂಪಾಯಿ ಫೈನ್ ತಪ್ಪಿಸ್ಕೊಳಕ್ಕೆ ಅವ್ರಿಗೆ ಪ್ರೇರಣೆ ಯಾರು ಮಾಡೋದು? ಲಂಚದ್ದು. ಅದು ಸಾಮಾನ್ಯ ಪ್ರಜೆಗಳೇ. ಇವ್ರೇನ್ ಮಾಡ್ತಾರೆ, ಹೆಲ್ಮೆಟ್ ಇಲ್ಲ ಸರ್ ಮತ್ತೆ ಪಕ್ಕದಲ್ಲಿ ಬಂದೆ ಸರ್ ಅದೇನು ಬಿಟ್ಬಿಡಿ ಸರ್ 100-200 ಕೊಡ್ತೀನಿ ಅಂತ ಇದು ಪ್ರೇರಣೆ ಕೊಡೋದು ಯಾರು? ಲಂಚ ಕೇಳಿ. ಹೌದು. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ನಿನ್ನ ಹೆಲ್ಮೆಟ್ ಹಾಕಿಲ್ಲ 1,000 ರೂಪಾಯಿ ಫೈನ್ ಆಗ್ತದೆ ಅಂತ ಎಂದ ತಕ್ಷಣನೇ ಕೊಟ್ಟು ಯಾರು ಬರ್ತಾರೆ? ತಗೊಳ್ಳಿ 1,000 ರೂಪಾಯಿ ಗೌರ್ಮೆಂಟ್ಗೆ ಹೋಗುತ್ತೆ, ನಮ್ಮಿಂದ ಒಂದು ಗೌರ್ಮೆಂಟ್ ಅನುಕೂಲ ಆಗುತ್ತೆ, ಯಾರು ಹೇಳಲ್ಲ. ಅದೆಲ್ಲ ಏನು ಮಾಡ್ತಾರೆ, 100-200 ತೋರಿಸಿ ಎಷ್ಟು ಅವ್ರು ಕೊಟ್ಟುಬಿಟ್ಟು ಅಲ್ಲಿ ಬರೋದು ನೋಡ್ತಾರೆ. ಯಾವುದೇ ಅಧಿಕಾರಿ ನಿಮ್ಗೆ ಲಂಚ ಕೇಳಲ್ಲ, ಕೊಡೋದು ಯಾರು? ನಾವೇ ಕೊಟ್ಟು ಪ್ರೋತ್ಸಾಹ ಮಾಡ್ತೀವಿ. ಅದು ತಪ್ಪ ಯಾರ್ದು? ಅದಕ್ಕೆ ತಪ್ಪು ಮಾಡಿದ್ದೆ ಯಾರು? ಏನಕ್ಕಾಗಿ? ಒಂದು ಹೆಲ್ಮೆಟ್ ಕಾನೂನು ಏನಿದೆ, ಹೆಲ್ಮೆಟ್ ಹಾಕೊಂಡು ಹೋಗಿದ್ದು ಇವೆಲ್ಲ ಸಮಸ್ಯೆ ಆಗಲ್ಲ, ಅವರು ನಿಮ್ಗೆ ಮಾತಾಡ್ಸಲ್ಲ. ಆ ರೀತಿ ನಾನು ಸಿಂಪಲ್ ಆಗಿ ಹೇಳಿದ್ದು. ಆ ರೀತಿ ಎಲ್ಲ ಕಾನೂನಲ್ಲೂ ಎಲ್ಲ ಮತ್ತೆ ಕೆಲಸ ಕಾರ್ಯಗಳು ಈ ರೀತಿ ಒಂದು ಕಾನೂನು ಚೌಕಟ್ಟಿದೆ, ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ರಾಜ್ಯ ಸದಸ್ಯರಾಗಿ ತಾವು ಹೇಗೆ ಆಯ್ಕೆಯಾದ್ರಿ ಸರ್? ಮತ್ತೆ ಇದರ ಕಾರ್ಯಚಟುವಟಿಕೆಗಳೇನು? ಮೇಡಮ್, ನಾವು ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಫೋರಂ ಸಂಸ್ಥೆಯಿಂದ ಸುಮಾರು 15 ವರ್ಷದಿಂದ ಈ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ನಾವು ಇದು ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಕರ್ನಾಟಕ, ಅದ್ರ ಜೊತೆನೂ ಕೂಡ ಮೆಂಬರ್ ಸೆಕ್ರೆಟರಿ ಜೊತೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಕಾನೂನು ಅರಿವು ಪ್ರೋಗ್ರಾಮ್ ನಡೆಸ್ಕೊಳ್ತಾ ಬರ್ತಾ ಇದ್ವಿ. ಅದಾದ ನಂತರ ನಮಗೆ ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಇದು ಹೈಕೋರ್ಟ್ ಅಂಡರ್ ಬರುತ್ತೆ, ಸೆಂಟ್ರಲ್ಲಿ ಬಂದು ಸುಪ್ರೀಂ ಕೋರ್ಟ್ ಅಂಡರಲ್ಲಿ ಬರುತ್ತೆ. ಇದು ಆ ಪ್ರಾಧಿಕಾರಕ್ಕೆ ನಾವು ಹೋಗಿ ಮಾತಾಡಿದಾಗ ಅವರು ನಮಗೆ ಕಾರ್ಯಚಟುವಟಿಕೆಗಳು ನಾವು ಅವೇರ್ನೆಸ್ ಮಾಡ್ತೀವಿ, ನಮ್ಮ ಸಹಾಯದಿಂದ ನೀವು ಮಾಡಿ ಅಂತೇಳಿ ನಮ್ಗೆ ಕೋಆಪ್ರೇಟ್ ಮಾಡಿದ್ರು. ಅದು ಏನಾಗ್ತಾಯಿದೆ, ಎಲ್ಲ ಕಡೆ ನಾವು ನಮ್ಮ ಕಮಿಟಿ ಎಲ್ಲ ತಾಲೂಕು ಮಟ್ಟದಲ್ಲಿರೋದ್ರಿಂದ ಈಸಿಯಾಗಿ ನಮಗೆ ಆಯಿತು. ನಮ್ಗೆ ಅವರಿಂದ ತುಂಬ ಅನುಕೂಲ ಆಗ್ತು. ನಾವು ಏನೇ ಕಾನೂನು ತಜ್ಞರಿರಲಿ ಯಾರೇ ಇರಲಿ, ಅದೊಂದು ನಾವು ಒಂದು ಸ್ಕೂಲಲ್ಲಿ ಅವೇರ್ನೆಸ್ ಮಾಡಬೇಕು ಅಂತ ಸಂದರ್ಭಕ್ಕೆ ನಾವೆಲ್ಲ ಮಾತಾಡಿದ್ರು ಕೂಡ ಅದ್ರ ಒಬ್ರು ಜಡ್ಜ್ ಬಂದು ಮಾತಾಡ್ದಾಗ ಅದು ಡಿಫ್ರೆಂಟ್ ಇರುತ್ತೆ, ಅದು ವ್ಯಾಲ್ಯೂನೇ ಬೇರೆ ಇರ್ತದೆ. ಆ ರೀತಿಯಾಗಿ ಏನು ಮಾಡ್ತಾರೆ, ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ತಾಲೂಕು ಮಟ್ಟದಲ್ಲಿ ಏನು ಕೋರ್ಟ್ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇರ್ಬೋದು, ಆ ಥರ ಸಿವಿಲ್ ಕೋರ್ಟ್ ಇರಬೇಕು. ಅಲ್ಲಿಂದ ಹಿಡಿದು ಅಲ್ಲಿ ಪ್ರಾಧಿಕಾರ ಏನಿದೆ, ಈಗ ಎಕ್ಸಾಂಪಲ್ ಹೇಳೋಕ್ಕೆ ಒಂದು ರಾಮನಗರ ತಾಲೂಕಲ್ಲಿ ರಾಮನಗರ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಮಾಡ್ತಾರೆ. ಅದಕ್ಕೆ ಯಾರಲ್ಲಿ ತಾಲೂಕು ಮಟ್ಟದಲ್ಲಿ ಜಡ್ಜ್ ಇರ್ತಾರೆ, ಹೆಡ್ ಸೀನಿಯರು, ಅವರಕ್ಕೆ ಅಧ್ಯಕ್ಷರಾಗಿರ್ತಾರೆ, ಇನ್ನೊಬ್ಬರು ಜಡ್ಜ್ ಮೆಂಬರ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ, ಅಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಬಂದು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಇನ್ನೊಬ್ರು ಸೀನಿಯರ್ ಸಿವಿಲ್ ಬಂದು ಫುಲ್ ಟೈಮು ಈ ಮೆಂಬರ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾರೆ ಅದ್ರ ಕೆಲಸಗಳು. ಅದಾದ ನಂತರ ಹೈಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ, ಅವ್ರು ಬಂದು ಅದಕ್ಕೆ ಮ್ಯಾಟರ್ ಇನ್ ಚೀಫ್ ಇರ್ತಾರೆ. ಒಬ್ಬರು ಸೆಕೆಂಡ್ ಜಸ್ಟಿಸ್ ಇರ್ತಾರೆ, ಸೆಕೆಂಡ್ ರ್ಯಾಂಕಿಂಗ್, ಅವರು ಎಕ್ಸಿಕ್ಯೂಟಿವ್ ಚೇರ್ಮನ್ ಇರ್ತಾರೆ. ಆಮೇಲೆ ಡಿಸ್ಟ್ರಿಕ್ಟ್ ಜಡ್ಜ್ ಒಬ್ಬರು ಮೆಂಬರ್ ಸೆಕ್ರೆಟರಿಯಾಗಿ 3 ಜನರ ಜೊತೆಲಿ ಕಮಿಟಿ ರಚನೆ ಮಾಡಿ ಅಲ್ಲಿ ಕಾರ್ಯಚಟುವಟಿಕೆ ನಡೀತದೆ. ಅದೇ ರೀತಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದಕ್ಕೆ ಅಧ್ಯಕ್ಷ ಇರ್ತಾರೆ, ಪ್ಯಾಟ್ರನ್ ಇನ್ ಚೀಫ್, ಮತ್ತು ಇನ್ನೊಬ್ಬರು ಸೆಕೆಂಡ್ ಜಡ್ಜ್ ಅವರು ಚೇರ್ಮನ್ ಆಗಿರ್ತಾರೆ. ಅದಾದ ನಂತರ ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಈ ರೀತಿ ಎಲ್ಲ ಸ್ಟೇಜಲ್ಲೂ ಕೂಡ ಇದೆ. ಇದ್ರ ಜೊತೆ ನಾವೇನು ಮಾಡಿದ್ವಿ, ಅವೇರ್ನೆಸ್ ಮಾಡಬೇಕು, ಕಾನೂನು ಅವೇರ್ನೆಸ್ ಮನೆಗೂ ಹೋಗಿ ಕೂಡ ಕಾನೂನು ಅವೇರ್ನೆಸ್ಸನ್ನು ಮಾಡುವಂಥ ಒಂದು ಸ್ಕೀಮ್ಸ್ ಇದೆ. ಅದರಲ್ಲಿ ಪ್ರತಿಯೊಂದ್ರ ಬಗ್ಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಮೂಡಿಸ್ಬೇಕು, ಆಮೇಲೆ ಡ್ರಗ್ಸ್ ಬಗ್ಗೆ ಅರಿವು ಮೂಡಿಸ್ಬೇಕು. ನೋಡಿ, ಈ ತಿಂಗಳಲ್ಲಿ ಏನು ಕೊಟ್ಟಿದ್ದಾರೆ, ಇದು ಜೀತದಾಳು ಪದ್ಧತಿ ನಿರ್ಮೂಲನೆ ಬಗ್ಗೆ ಈ ಮಂತಲ್ಲಿ ಮಾಡ್ತಾ ಇದ್ವಿ. ಪ್ರತಿಯೊಂದು ತಿಂಗಳಲ್ಲೂ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ನಾವು ಅರಿವು ಮೂಡಿಸ್ಕೊಂಡು ಬರ್ತೀವಿ. ಇದಕ್ಕೆಲ್ಲ ಈಗೇನು ಕರ್ನಾಟಕದಲ್ಲಿರುವಂಥ ಭಾರತ ರಾಷ್ಟ್ರದಲ್ಲಿರುವಂಥ ಎಲ್ಲ ಜಡ್ಜಸ್ದು ಇನ್ವಾಲ್ವ್ಮೆಂಟ್ ಇರ್ತದೆ. ಪ್ರತಿಯೊಬ್ಬರು ಕಾರ್ಯಚಟುವಟಿಕೆಗಳು ಮಾಡ್ತಾರೆ. ಅವರ ಕೆಲಸದ ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮು, ಅವ್ರ ಟೈಮ್ ಸಿಗ್ತಾವೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ಕಡೆ ವ್ಯಕ್ತಿಗೂ ಕಾನೂನು ಅರಿವು ಮೂಡಿಸ್ಬೇಕು ಅಂತೇಳಿ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ದಿವಸ 41 ದಿವಸ ಅದನ್ನು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಮಾಡಿದ್ರು. ಆಗ ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಸಂಸ್ಥೆ ಮತ್ತು ಕೋರ್ಟಿಂದ ನಾವು ಹೋಗಿ ಪ್ರತಿ ಮನೆಗೆ ಹೋಗಿ ಅವೇರ್ನೆಸ್ಸನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಮಾನಿಟರಿಂಗ್ ಮಾಡೋದಕ್ಕೆ ಎಲ್ಲ ಈ ಜುಡಿಷಿಯರಿ ಮಾನಿಟರಿಂಗ್ ಮಾಡಬೇಕು ಅಂತ ಕೊಟ್ಟರು. ಸಮಸ್ಯೆ ಜಾಸ್ತಿ ಇತ್ತು, ಅವತ್ತು ಹೊರಗಡೆ ಯಾರೂ ಬರೋಕ್ಕಾಗದಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿ ಜೊತೆ ಸೇರಿ ಯಾರ್ಯಾರಿಗೆ ಸಮಸ್ಯೆಗಳಿದ್ದು ಸಂತ್ರಸ್ತಿದ್ರು ಅವ್ರಿಗೇನೇನು ಪರಿಹಾರ ಕೊಡಬೇಕು ಎಲ್ಲನೂ ನಾವು ನಮ್ಮ ಸಂಸ್ಥೆಯ ನಮ್ಮ ಬ್ರದರ್ಸ್ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ, ಅಂದರೆ ಎಲ್ಲ ಪದಾಧಿಕಾರಿಗಳು ಸೇರಿ ಅವ್ರವ್ರದ್ದೇ ಆದಂಥ ಖರ್ಚುಗಳಲ್ಲಿ ಊಟ ಕೊಟ್ಟಿದ್ದೀವಿ, ಮಾಸ್ಕ್ ಕೊಟ್ಟಿದ್ದೀವಿ, ಅವೇರ್ನೆಸ್ ಮಾಡಿದ್ದೀವಿ. ಪ್ರತಿಯೊಂದು ಕೂಡ ಜೀವದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡ್ಕೊಂಬಂದು ಅದೆಲ್ಲ ಪರಿಗಣಿಸಿ ಏನು ಮಾಡಿದ್ರು, ನಮ್ಮ ಸಂಸ್ಥೆಯಿಂದ ನನಗೆ ಸೆಲೆಕ್ಟ್ ಮಾಡಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ
ನಮ್ಮ ಕೆಲಸ ಸೇವೆಯನ್ನು ಪರಿಗಣಿಸಿ ನನಗೆ ಮೆಂಬರ್ ಆಗಿ ಮಾಡಿಕೊಟ್ರು ಮೇಡಮ್. ಈಗ 2ನೇ ಸರಿ ಕಂಟಿನ್ಯೂ ಮಾಡಿದ್ದೆ ನಾನು. ಹಾಗೆ 5 ವರ್ಷ ಆಯಿತು, ಈಗ ಸೆಕೆಂಡ್ ಕಂಟಿನ್ಯೂ ಆಯಿತು. ಈಗ ನಮ್ಮ ಏನಿದೆ ಈ ಒಂದು ಕಾನ್ಸೆಪ್ಟಲ್ಲಿ ಕಾನೂನು ಸೇವಾ ಪ್ರಾಧಿಕಾರದಿಂದ ಈಗ ಅತಿ ಹೆಚ್ಚಿನ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ರೀತಿ ನಡೀತಾ ಇರುವಂಥ ಈ ಒಂದು ಸಮಸ್ಯೆಗಳು ಅಂದರೆ ಈ ಪೋಕ್ಸೋ ಜಾಸ್ತಿ ಆಗ್ತಾ ಇದೆ. ಪೋಕ್ಸೋ ಅಂದರೆ ನಿಮಗೆ ಗೊತ್ತಿರಬೇಕು. ಅದರ ನಂತರ ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ. ಇದ್ರ ಜೊತೆಗೆ ಡ್ರಗ್ಸ್ ಜಾಸ್ತಿ ಆಗ್ತದೆ. ಇವು 3 ಬಗ್ಗೆ ನಾವು ಇದ್ರ ಬಗ್ಗೆ ಪರಿಗಣನೆ ತಗೊಂಡು ನಿರ್ಮೂಲನೆ ಮಾಡಿಲ್ಲ ಅಂದರೆ ಮುಂದೆ ನಮ್ಮ ದೇಶ ನಮ್ಮ ಕೈಲಿರೋದಿಲ್ಲ ಮೇಡಮ್. ಯಾವಾಗ ಬ್ರಿಟಿಷ್ನವ್ರ ಕೈಲಿತ್ತಲ್ಲ ನಮ್ಮ ಹಿರಿಯರಿದ್ದಾಗ ಆ ರೀತಿ ಈಗ ಏನು ಮತ್ತೆ ಡ್ರಗ್ಸ್ ಸಪ್ಲೈ ಮಾಡೋರು ಮತ್ತು ಇಂಥವ್ರ ಕೈಗೆ ನಮ್ಮ ದೇಶ ಹೋಗುತ್ತೆ. ಅದಾದ ನಂತರ ನಮ್ಮ ನಿಮ್ಮ ಮಕ್ಕಳು ಮುಂದಿನ ಪೀಳಿಗೆಗಳು ಅವರು ಬಲಹೀನರಾಗಿ ಪ್ರಾಣಿಗಳ ರೀತಿಯಲ್ಲಿ ಇರಬೇಕಾಗ್ತದೆ. ಅದರಿಂದ ಅದೊಂದು ಇಟ್ಕೊಂಡು ನಾವು ಮತ್ತು ನೀವು ಈ ಮೀಡಿಯಾಯಿಂದ ಏನು ಎಲ್ಲ ಕಡೆ ನೀವು ಮೀಡಿಯಾದಿಂದ ಸರ್ವಿಸ್ ಕೊಡ್ತಾ ಇದ್ದೀರಾ, ಇದು ಒಳ್ಳೆ ಲೀಗಲ್ ಸರ್ವಿಸ್ ಕೊಡ್ತಾ ಇರೋದ್ರಿಂದ ನಿಮ್ಮ ಮೀಡಿಯಾ ಥ್ರೂ ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ತಲುಪಬೇಕು ಯಾವುದು ಈ ವಿಷಯಗಳು. ಅದ್ರ ಬಗ್ಗೆ ನಾನು ಹೇಳ್ತೀನಿ ಮೇಡಮ್. ಸರ್, ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ಮತ್ತು ಫೋಕ್ಸೋ ನಮ್ಮ ಸಮಾಜಕ್ಕೆ ಯಾವ ರೀತಿ ಅದು ಮಾರಕವಾಗಿದೆ ಮೇಡಮ್? ಫೋಕ್ಸೋ ಅಂತ ಹೇಳಿದ್ರೆ ಚೈಲ್ಡ್ ಮ್ಯಾರೇಜ್ ಅಂದರೆ ಹೆಣ್ಣು ಮಕ್ಕಳಿಗೆ 18 ವರ್ಷದೊಳಗೆ ಮದುವೆ ಮಾಡಬಾರ್ದು, ಗಂಡು ಮಕ್ಕಳಿಗೆ 21 ವರ್ಷದೊಳಗೆ ಮದುವೆ ಮಾಡ್ಬೋದು. ಅದಾದ ನಂತರ ಮದುವೆ ಮಾಡ್ಬೋದು. ಇದು ಕಾನೂನು ಬಿಟ್ಟು ಇವತ್ತು ಸಮಾಜ ಏನಾಗ್ತಾ ಇದೆ, ಅವರ ಪರಿಸ್ಥಿತಿ ಒತ್ತಡದ ಪರಿಸ್ಥಿತಿ ಕಾರ್ಯ ಚಟುವಟಿಕೆಗಳಲ್ಲಿ. ಆದರೆ ಒಂದು ಹೆಣ್ಮಗು ಬಂತು ಅಂದರೆ ನಾಳೆ ಏನೋ ತೊಂದರೆ ಆಗ್ಬೋದು ಹೆಣ್ಮಗುವಿಂದ, ಅಥವಾ ಎಲ್ಲೋ ಲವ್ ಮಾಡ್ಬೋದು, ಯಾರ ಜೊತೆನೋ ಓಡೋಗ್ಬಿಡ್ಬೋದು, ನಮ್ಮ ಮರ್ಯಾದೆ ಹೋಗ್ತದೋ ಹಿತದೃಷ್ಟಿಯಿಂದ ಏನು ಮಾಡ್ತಾ ಇದ್ದಾರೆ ಅವರು ದೊಡ್ಡವರಾದ ತಕ್ಷಣನೇ ಅವ್ರಿಗೆ ಮದುವೆ ಮಾಡೋವಂಥ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿದೆ. ಮದುವೆ ಮಾಡಬೇಕು, ಕಳಿಸ್ಬೇಕು. ಅದು ಗೊತ್ತಿದ್ದೇನೋ ಮಾಡ್ತಾರೆ. ಆ ಗೊತ್ತಿಲ್ಲದೆ ಮಾಡಿದಂಥ ಸಂದರ್ಭದಲ್ಲಿ ಈಗ 17-16 ವರ್ಷ ಆಗಿರ್ತದೆ, ಮದುವೆ ಮಾಡ್ತಾರೆ. 1 ವರ್ಷಕ್ಕೆ ಮಗು ಆಗುತ್ತೆ. 18-25 ವರ್ಷಕ್ಕೆ ಅವ್ರಿಗೆ ಒಂದು ಸ್ಟೇಜ್, 75 ವರ್ಷದ ಸ್ಟೇಜ್, 25 ವರ್ಷದ ಮಗು ಬರುತ್ತೆ. ಅದು ಆಟ ಆಡೋಂಥ ಸಮಯ. ಯಾವುದು 18-20 ವರ್ಷದವ್ರುಗಳು ಆಟ ಆಡಿಕೊಂಡು ಫ್ರೆಂಡ್ಶಿಪ್ ಜೊತೆ ಟೈಮ್ ಪಾಸ್ ಮಾಡೋಂಥ ಟೈಮ್. ಒಂದು ಸಂಸಾರದ ಜವಾಬ್ದಾರಿ ಕೊಟ್ಬಿಟ್ಟಾಗ ಸಂಸಾರದ ಹೊರಕ್ಕಾಗಲ್ಲ. ಏಕೆಂದರೆ ಈಗ ಒಂದು ಸಣ್ಣ ಕರುವಿಗೆ ಎತ್ತಿನ ದೊಡ್ಡ ಗಾಡಿ ಕಟ್ಟಿದ್ರೆ ಏನಾಗುತ್ತೆ, ಎತ್ತು ಕಟ್ಟೋ ಕಡೆ ಕರು ಕಟ್ಟರೆ ಹಿಡಿಯುತ್ತೆ ಅದು. ಆ ರೀತಿ ಏನು ಮಾಡ್ತಾರೆ, ಈ ಒಂದು ಸಣ್ಣ ಕರು ಇದೆ, ಕರುಗೆ ನಾವು ಆಟ ಆಡ್ಸ್ಕೊಂಡಿರ್ತೀವಿ, ಅದಕ್ಕೆ ತೊಗೊಂಡೋಗಿ ಎತ್ತಿನ ಬಡ್ಡಿ ಕಟ್ಟಿದ್ರೆ ಎಲ್ಲಾಗುತ್ತೆ. ಆ ರೀತಿ ಹೆಣ್ಮಕ್ಳಿಗೆ ತೊಗೊಂಡೋಗಿ ಕಟ್ಟುವಂಥ ಪರಿಸ್ಥಿತಿ. ಅದಕ್ಕೆ ಇವರ ಏನು ಜವಾಬ್ದಾರಿ ತಪ್ಪಿಸ್ಕೊಳ್ಳೋಕ್ಕಾಗಿ ಅವ್ರಿಗೆ ಬಲಿಪಶು ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ಲು ನೋಡಿ, ಕಾನೂನಲ್ಲಿ ಏನಿದೆ, 18 ವರ್ಷದೊಳಗೆ ಹೆಣ್ಮಕ್ಳಿಗೆ ಮದುವೆ ಆಯಿತು. ಸಪೋಸ್ ಏನಾದ್ರು ಸಿಕ್ಕಾಕೊಂಡ್ರೆ ಯಾವುದು ಆ ಮಗುಗೆ ಮದುವೆ ಮಾಡ್ತಾ ಇದ್ದಾರೆ, ಮದುವೆ ಮಾಡ್ತಾ ಇರೋರು ಪೇರೆಂಟ್ಸು ಮದುವೆಗೆ ಅಲ್ಲಿ ವಾಲ್ಗ ಓದೋಕ್ಕೆ ಹೋಗಿರ್ಬೋದು, ಅಥವಾ ಇನ್ವಿಟೇಷನ್ ಪ್ರಿಂಟ್ ಆಗಿರ್ಬೋದು, ಈಗ ನೀವು ಹೋಗಿ ಮದುವೆಗೆ ಅಟೆಂಡ್ ಆಗಿರ್ಬೋದು, ವಿಡಿಯೋ ಮಾಡಿರ್ಬೋದು, ಏನು ಮಾಡಿದ್ರು ಎಲ್ಲರ ಮೇಲೂ ಕೇಸ್ ಹಾಕ್ತಾರೆ. ಅದು ಚೈಲ್ಡ್ ಮ್ಯಾರೇಜ್. ಅದು ನಾವು ಮದುವೆಗೆ ಹೋಗ್ಬೇಕಾದ್ರೆ ಇವತ್ತು 18 ವರ್ಷ ಆಗಿದೆಯಾ ಹುಡುಗಿಗೆ ಇಲ್ವಾ ಅಂತ ತಿಳ್ಕೊಂಡು ಹೋಗ್ಬೇಕು, ಕಾನೂನು ಪ್ರಕಾರ ಹೋಗ್ಬೇಕು. ಅಂದರೆ ಇಲ್ಲ ನಾನು ಊಟ ಮಾಡಿದ್ರು ಕೂಡ ಕಾನೂನಲ್ಲಿ ಶಿಕ್ಷೆ ಇದೆ. ಯಾವುದು ಚೈಲ್ಡ್ ಮ್ಯಾರೇಜ್. ಇದು ಪ್ರತಿಯೊಬ್ಬ ಪ್ರಜೆನೂ ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಮಾಡಬೇಕು. ಯಾಕೆಂದರೆ ಈಗ ಜಾಸ್ತಿ ನೋಡ್ತಾ ಇದ್ದೀವಿ ಹೊರಗಡೆ, ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಇದು ನಡೀತಾ ಇದೆ, ಯಾವುದು ಫೋಕ್ಸೋದು. ಈಗ ಸ್ವಲ್ಪ ಜನಕ್ಕೆ ಈಗ ನಿಮ್ಮಂಥ ಚಾನಲ್ಗಳಿಂದ ಪ್ರಚಾರ ಆಗ್ತಾ ಇರಬೇಕು. ಪ್ರಚಾರ ಆಗ್ತಾ ಸಂದರ್ಭದಲ್ಲಿ ಇದು ಕಾನೂನು ಬಾಹಿರ ಚಟುವಟಿಕೆ ಇದೆ, ಕಾನೂನು ಚೌಕಟ್ಟು ಬಿಟ್ಟು ಮಾಡ್ತಾ ಇದ್ದೀವಿ ಅಂದಾಗ ಆ ಪೇರೆಂಟ್ಸ್ಗೆ ಅರಿವು ಮೂಡಬೇಕು. ಈಗ ನಮಗೆ ಮಾಗಡಿ ತಾಲೂಕಲ್ಲಿ ಒಂದು ಎಕ್ಸಾಂಪಲ್ಲು, 7th ಸ್ಟ್ಯಾಂಡರ್ಡ್ ಹೋಗೋದು ಹೆಣ್ಮಗು ಮನೆಯಲ್ಲಿ ಬಲವಂತವಾಗಿ, ಇಲ್ಲಿ ಮಾಗಡಿ ದೂರ ಬೇಡಿ, ಬೆಂಗಳೂರು ಅಡ್ಜಸ್ಟೆಂಟ್ ಇರೋದೆ, ಅದ್ರ ಜಾಗದಲ್ಲಿ ಒಂದು ಮದುವೆ ಮಾಡಬೇಕಂತ ಫಿಕ್ಸ್ ಆಗಿದೆ ಪೇರೆಂಟ್ಸ್ ಪ್ರೆಸರಿಂದ. ಆ ಹುಡುಗಿ ನಮ್ಮ ಸಂಸ್ಥೆ ಅಧ್ಯಕ್ಷ ಮಂಜುನಾಥ್ ಅಂತ ಇದ್ದಾರೆ, ಅವರು ಒಂದು TV ಚಾನಲ್, ಹೋಮ್ TV ಚಾನಲ್ ನಡೆಸ್ತಾರೆ. ಅವರಿಗೆ ಒಂದು ಲೆಟ್ರ್ ಬರೆದಿದ್ದೇನೆ, ಏನು ಮಗು ನನಗೆ ಈ ಥರ ಬಲವಂತವಾಗಿ ಮದುವೆ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವು ಸಹಕರಿಸಿ ಹ್ಯೂಮನ್ ರಿಸೋರ್ಸ್ ಅಂತ ನನಗೆ ಕಳಿಸಿದ್ರು. ನಾವು ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಿಸಿದ್ವಿ, ಮದುವೆ ಸ್ಟಾಪ್ ಮಾಡಿಸಿದ್ವಿ. ಮದುವೆ ನಾವು ಅವ್ರಿಗೆ ಸ್ಟಾಪ್ ಮಾಡಿಸಿಲ್ಲ ಅಂದರೆ ಮದುವೆ ಟೈಮ್ ಪೊಲೀಸ್ ಕೊಟ್ಟು ಇಳಿಸಿದ್ರೆ ಹುಡುಗ ಎಲ್ಲ ಜೈಲಿಗೆ ಹೋಗಿರೋ, ಒಂದು ಫ್ಯಾಮಿಲಿ ಹಾಳಾಗಿರೋದು. ಇದರಿಂದ ಈಗ ನೋಡಿ ಎಕ್ಸಾಂಪಲ್, ಈಗ ಯಾರೋ ಒಬ್ಬರು ಅಕ್ಕನ ಮಗನಿಗೋ ತಂಗಿ ಮಗನಿಗೂ ಮದುವೆ ಮಾಡಿದ್ದಾರೆ ನಾರ್ತಲ್ಲಿ. ಈಗ ಅಣ್ಣ ತಂಗಿ ಮಕ್ಳಿಗೆ ಮದುವೆ ಮಾಡ್ತಾರೆ. ಈ ಹುಡುಗಿ 18 ವರ್ಷ ಆಗಿರೋದಿಲ್ಲ. 18 ವರ್ಷ ಆಗದಿದ್ದಾಗ ಏನಾಗ್ತದೆ, ಅವ್ರಿಗೆ ಪ್ರೆಗ್ನೆಂಟ್ ಆಗ್ತಾರೆ. ಆದ ತಕ್ಷಣ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಕೂಡ ಅವ್ರದ್ದು ಆಧಾರ್ ಕಾರ್ಡ್ ಏನಿದೆ, ರೇಷನ್ ಕಾರ್ಡ್ ಇದೆ, ಏನೋ ಒಂದು ಅಡ್ರೆಸ್ ಪ್ರೂಫ್ ಕೊಡ್ತಾರೆ, ಅದರಲ್ಲಿ ಏಜ್ ಇರುತ್ತೆ. ಆ ಏಜ್ ಪ್ರಕಾರ ಅವರು 18 ವರ್ಷದ ಒಳಗಡೆ, ಅಂದರೆ 19 ವರ್ಷ ಆಗಿರ್ಬೇಕು, ಅದು ಡೆಲಿವರಿ ಟೈಮ್ 19 ವರ್ಷದ ಒಳಗಡೆ ಆಗಿತ್ತು ಅಂದರೆ ಚೈಲ್ಡ್ ಮ್ಯಾರೇಜ್ ಬರುತ್ತೆ. ಆವಾಗ ಅವರು ಸಂಬಂಧಪಟ್ಟ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟು, ಆ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ಪೊಲೀಸರು ಹೋಗಿ ಹಿಡ್ಕೊಳ್ತಾರೆ. ಅವರು 2 ಫ್ಯಾಮಿಲಿ ಒಟ್ಟಿಗೆ ಇರ್ತಾರೆ, ಅಣ್ಣ ತಂಗಿ ಫ್ಯಾಮಿಲಿ ಕೊಟ್ಟು ಮದುವೆ ಮಾಡಿರ್ತಾರೆ.
ಆ ಹುಡುಗಿ ಇನ್ನೂ 18 ವರ್ಷ ತುಂಬಿರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಕಾನೂನು ಪ್ರಕಾರ ಅವ್ರು ಕಾನೂನು ಚೌಕಟ್ಟು ತಪ್ಪಿಸ್ಕೊಳ್ಳೋಕೆ ಇವ್ರ ದಾರಿ ಇರಲ್ಲ, ಇವ್ರು ಬಿಟ್ಟು ಬರೋಕ್ಕೆ ಕಾನೂನವ್ರ ದಾರಿ ಇರಲ್ಲ. ಆ ಸಂದರ್ಭದಲ್ಲಿ ಮಾನವೀಯತೆಯಿಂದ ಅವ್ರು ಏನಾಯಿತು, ಅವರಿಬ್ಬರು ಗಂಡ ಹೆಂಡ್ತಿ. ಇವ್ನಿಗೆ ಏನು ಮಾಡ್ತಾರೆ, ಕಾನೂನು ಪ್ರಕಾರ ಹೋದರೆ ಇವನಿಗೆ ಮಿನಿಮಮ್ಮು ಪೋಕ್ಸೋ ಆ್ಯಕ್ಟಿಗೆ ಬರ್ತದೆ. ಪೋಕ್ಸೋ ಆ್ಯಕ್ಟ್ ಏನು ಮಾಡ್ತಾರೆ, ಅವನು ಒಂದು ಮಗು ಆಗ್ತು ಅಂದರೆ ರೇಪ್ ಕೇಸ್ ಅಂತ ಆಗ್ತಾರೆ. ರೇಪ್ ಕೇಸ್ ಆದಮೇಲೆ ಕಡಿಮೆ ಅಂದರೆ 20 ವರ್ಷ ಅವ್ರಿಗೆ ಮಿನಿಮಮ್ ಜೈಲು ಶಿಕ್ಷೆ. ಅದ್ರ ಮೇಲೆ ನೀವು ಎಷ್ಟಾದ್ರೂ ಹಾಕ್ಬೋದು, ಇಲ್ಲ ಮರಣದಂಡನೆ ಮಾಡ್ಬೋದು, ಜೀವಾದಿ ಶಿಕ್ಷೆ ಕೊಡ್ಬೋದು, ಈ ರೀತಿ ಎಲ್ಲ ಇರ್ತದೆ. ಯಾವಾಗ ಆ ಹುಡುಗನಿಗೆ ಅಲ್ಲಿಗೆ ಇಬ್ಬರು ಸೇರಿ ಮದುವೆ ಮಾಡಿದ್ರು ಕೂಡ ಅವನು ಜೈಲು ಪಾಲಾಗ್ಬಿಡ್ತಾನೆ. 20-25 ವರ್ಷ ಆಗ್ತದೆ. ಆ ಹುಡುಗಿಗೆ ಎಷ್ಟು 18 ವರ್ಷ ಒಳಗಡೆ ಇರ್ತದೆ. 18 ಪ್ಲಸ್ ಇವ್ನು ಬರೋದಕ್ಕೆ 35-40 ವರ್ಷಕ್ಕೆ ಈ ಹುಡುಗಿಗೆ ಮನೆಯವ್ರು ಸಾಕ್ತಾರಾ ಅಥವಾ ಅತ್ತೆ ಮನೆಯವ್ರು ಸಾಕ್ತಾರ? ಯಾರು ಯಾರು ಇರಲ್ಲ. ಆ ಸಂದರ್ಭದಲ್ಲಿ ಏನಾಯಿತು, ಇವರು ಬೀದಿ ಪಾಲಾಗ ಸಂಸಾರ ಬಂದು ಬೀದಿ ಬಂದ್ಬಿಡುತ್ತೆ. ಇಲ್ಲ ಅವ್ರೇನಾದ್ರು ಸೂಸೈಡ್ ಮಾಡ್ಕೊಬೇಕು, ಈ ಪರಿಸ್ಥಿತಿ ಇದೆ. ಆದ್ದರಿಂದ ಅದನ್ನು ತಡೆಗಟ್ಟಬೇಕು. ಅದು ಪೋಕ್ಸೋ ಆಕ್ಟಲ್ಲಿ ಬರ್ತದೆ ಆ ಥರ. ಸರ್, ಈಗ ಮಾದಕ ದ್ರವ್ಯಗಳ ಸೇವನೆ ಮತ್ತು ಪರಿಣಾಮ ಅದನ್ನ ಮತ್ತೆ ಹೇಗೆ ತಡೆಗಟ್ಟಬಹುದು? ಮೇಡಮ್, ಈಗ ಮಾದಕ ದ್ರವ್ಯಗಳ ಬಗ್ಗೆ ನೀವು ನೋಡಿದ್ದೀರಾ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಬರ್ತಾ ಇದೆ, ಫಾಸ್ಟಾಗಿ ಬೆಳೀತಾ ಇದೆ. ಇವತ್ತು ಸುಮಾರು ಪೊಲೀಸ್ನವರೆಲ್ಲ ಸೀಸ್ ಮಾಡ್ಕೊಂಡ್ಬಿಡ್ತಾರೆ, ಟನ್ ಗಟ್ಟಲೆ ಸೀಸ್ ಮಾಡ್ತಾರೆ. ಅದು ಎಲ್ಲಿಂದ ಬರ್ತಾ ಇದೆ? ಅದಕ್ಕೆ ಇದು ಏನು ಇನ್ವೆಸ್ಟರ್ಸ್ ಯಾರು? ಇದೆಲ್ಲ ಬೇರೆ ಬೇರೆ ಇನ್ವೆಸ್ಟರ್ಸ್ ಅದೇ. ಅದು ಸಮಾಜದ್ರೋಹಿ ಕೆಲಸ ಮಾಡೋರು ಇದಕ್ಕೆ ಇನ್ವೆಸ್ಟ್ ಮಾಡಿ ಸಮಾಜನ ನಿರ್ನಾಮ ಮಾಡಬೇಕು ಅನ್ನೋ ಸ್ಥಿತಿಲಿ ಇದು ಮಾಡ್ತಾ ಇದ್ದಾರೆ. ಈಗ ಒಂದು ಮನೆ ಹಾಳು ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಯುವಕ ಏನಿರ್ತಾನೆ, ಆ ಯುವಕನಿಗೆ ಹಾಳು ಮಾಡಿದ್ರೆ ಮನೆ ಹೋಗೋದೇನೆ. ಯಾಕೆಂದ್ರೆ ಈಗ ಎಕ್ಸಾಂಪಲ್ಲು ಒಬ್ಬ ಮಗ ಇರ್ತಾನೆ ನಮ್ಮ ಮನೇಲಿ, ಆ ಮಗನಿಗೆ ನಾವು ದಾರಿ ತಪ್ಪಿಸ್ಬಿಟ್ರೆ ನಮ್ಮ ಫ್ಯಾಮಿಲಿ ಏನಾಗ್ತದಾಗ, ಮಗನೇ ಹಾಳಾದಾದ್ಮೇಲೆ ಮಗನೇ ದಾರಿ ತಪ್ಪಿದಾದ್ಮೇಲೆ ನಮ್ಗೆ ಎಲ್ಲ ರೀತಿ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡ್ತದೆ. ಇಂಟ್ರೆಸ್ಟ್ ಕಡಿಮೆ ಆದಮೇಲೆ ನಮ್ಗೆ ದುಡಿಮೆ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಕೂಡ ನಾವು ಕುಗ್ಗಕ್ಕೆ ಸ್ಟಾರ್ಟ್ ಆಗ್ತೀವಿ. ಆರ್ಥಿಕವಾಗಿ ನಮ್ಮ ಫ್ಯಾಮಿಲಿ ಕುಗ್ದಾಗ ಯಾರ್ಯಾರು ಕುಗ್ತೀವಿ ಹೇಳಿ? ಮಗ ಹಿಂಗಾದ, ಮಗಳು ಹಿಂಗಾದ ಅನ್ನೋ ರೀತಿ ನಾವು ಆರ್ಥಿಕವಾಗಿ ಕುಗ್ಗೋದು. ಯಾಕೆಂದರೆ ಮನುಷ್ಯನಿಗೆ, ಯಾವುದೇ ಮನುಷ್ಯನಿಗೆ ಒಂದು ಹೋಗುವಂಥ ಫೋರ್ಸಲ್ಲಿ ಮಕ್ಳಿಗಾಗಿ ಎಲ್ಲ ಸಂಪಾದನೆ ಮಾಡ್ತಾರೆ. ಮಗನೇ ದಾರಿ ತಪ್ಪಿಬಿಟ್ಟ, ಮಗಳೇ ದಾರಿ ತಪ್ಪಿಬಿಡ್ದು ಅಂದರೆ ಯಾವುದೇ ಪೇರೆಂಟ್ಸ್ಗೆ ಮುಂದೆ ಸಂಪಾದನೆ ಮಾಡಬೇಕು, ನಮ್ಮ ಜೀವನ ಏನೋ ಇರೋವರೆಗೂ ಹೆಂಗೋ ನಡ್ಸ್ಕೊಂಡು ಹೋಗೋಣ ಅನ್ನೋದು ಬರ್ತದೆ ಬಿಟ್ಟರೆ ನಾವು ಸಂಪಾದನೆ ಮಾಡಬೇಕು ಅಥವಾ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೊಂದು ಇದನ್ನೇ ಧೈರ್ಯನೇ ಹೋಗ್ಬಿಡ್ತದೆ. ಆದ್ದರಿಂದ ಇವಾಗ ಏನು ಮಾಡ್ತಾ ಇದ್ರೆ ಅದೊಂದು ಇದೇ ಇದೆ, ಏನೋ ಸ್ಕ್ಯಾಮೇ ಇದೆ. ಈಗ ನೋಡಿ, ಹೈಸ್ಕೂಲು, ಪ್ರೈಮರಿ ಸ್ಕೂಲು, ಕಾಲೇಜು 18-20 ವರ್ಷ ದೊಡ್ಡವ್ರಿಗೆ ಅವ್ರ ಟಾರ್ಗೆಟ್, ಬುದ್ಧಿವಂತರಿಗಿಲ್ಲ ಟಾರ್ಗೆಟ್ ಮಾಡೋದು. ಈಗ ಆ ಮಕ್ಳಿಗೆ ಏನು ಮಾಡೋದು, ಒಂದು ಚಾಕ್ಲೇಟ್ ತಂದು ಕೊಡೋದು, ಇಲ್ಲ ಬೇರೆ ಒಂದು ತಿಂಡಿ ರೂಪದಲ್ಲಿ ಕೊಡೋದು. ಈಗ ಯಾವ ರೂಪದಲ್ಲಿ ಕೊಡ್ತಾರೆ ಅನ್ನೋದೇ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ಯಾರೇ ತಿಂಡಿ ಕೊಡಲಿ, ಫ್ರೆಂಡ್ ಕೊಡಲಿ, ಪರಿಚಯದವ್ರು ಕೊಡಲಿ, ನೀವು ಅದನ್ನು ತಿನ್ನಕ್ಕೆ ಹೋಗಬೇಡಿ, ತಗೊಂಡು ನಿಮ್ಮ ಮಾಸ್ಟ್ರು ಕೊಡಿ, ಇತ್ತು ನಿಮ್ಮ ಪೇರೆಂಟ್ಸ್ ಕೊಡಿ. ಈಗ ಫ್ರೆಂಡ್ಲಿನೇ ಕೊಡೋದು, ಯಾರು ಹೊರ್ಗಡೆ ಬಂದು ಯಾರು ನಮ್ಗೆ ಹಾಳು ಮಾಡೋಕ್ಕೆ ಬರೋಲ್ಲ. ಜೊತೇಲಿರೋರು ನಮಗೆ ಇದೆಲ್ಲ ಇದು ಮಾಡೋದು. ಅವ್ರಿಗೆ ಏನು ಮಾಡ್ತದೆ, ಒಂದು ಫ್ಯಾಮಿಲಿ ಹಾಳು ಮಾಡೋದು ಇಷ್ಟು ದುಡ್ಡು ಬರ್ತದೆ. ಆವಾಗ ಏನು ಮಾಡ್ತಾನೆ ಅವನು, ಆ ದುಡ್ಡಿಗಾಗಿ ಹಾಳು ಮಾಡ್ತಾನೆ. ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ಮಾದಕ ದ್ರವ್ಯ ಯಾವ ರೀತಿ ಅಂದರೆ, ಒಂದು ಸೈಡಿ ಮನುಷ್ಯನಿಗೆ ಬಂದು ಸೇರಿದ್ಮೇಲೆ ಆ ಬ್ಲಡ್ಡಿಗೆ ನೆಕ್ಸ್ಟ್ ಬೇಕು ಅನ್ನಿಸ್ತಾ ಇರ್ತದೆ. 2ನೇ ದಿವಸಕ್ಕೆ 3ನೇ ದಿವಸಕ್ಕೆ, ಒಂದು ವಾರ ಆದಮೇಲೆ ಅವ್ನು ಬರಲಿಲ್ಲ ಅಂದರೂ ಇವ್ನು ಹುಡಿಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಡಿಕ್ಷನ್ ಆಗಿಬಿಡ್ತಾನೆ. ಅಡಿಕ್ಷನ್ ಆದಮೇಲೆ ಅವನು ಮೊದಲು ಫ್ರೀ ಕೊಟ್ಟಿರ್ತಾನೆ, ಆಮೇಲೆ ಅದಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡ್ತಾನೆ. ಇವನು ಅಡಿಕ್ಷನ್ ಆದಂಗೆ ಅದು ರೇಟು ಡಬಲ್ ತ್ರಿಬಲ್ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ. 10 ರೂಪಾಯಿ ಕೊಡೋದು 50ಕ್ಕೆ ಹೋಗ್ತಾನೆ, 100ಕ್ಕೆ ಹೋಗ್ತಾನೆ. ಒಂದು 6 ತಿಂಗಳಲ್ಲಿ ಇವನು ಹೆಲ್ತ್ ಫುಲ್ ಹೋಗುತ್ತೆ, ಮತ್ತೆ ರಿಕವರಿ ಆಗಲ್ಲ. ಯಾವ್ದು ಡ್ರಗ್ ಅಡಿಕ್ಟ್ ಆಯ್ತಾರೆ ರಿಕವರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಇವತ್ತು ಯಾರು ರಿಕವರ್ ಆಗೋದು ನಾವು ನೋಡಿಲ್ಲ. ಮತ್ತೆ ಏನು ಮಾಡ್ತಾನೆ, ಕಳ್ತನ ಮಾಡೋದು, ಪೆಟ್ರೋಲ್ ಕದಿಯೋದು, ಮನೇಲಿ ಕದಿಯೋದು, ಇವೆಲ್ಲ ಕ್ರೈಮ್ ಸ್ಟಾರ್ಟ್ ಮಾಡ್ತಾನೆ. ಇದು ಹಣ ಸಂಪಾದನೆ ಇವ್ರಿಗಾಗ್ತಾ ಇರ್ತದೆ. ಈ ತಂದೆ ತಾಯಿ ಫೀಲಿಂಗ್ ಸ್ಟಾರ್ಟ್ ಆಗ್ತದೆ, ಯಾವ ಡಾಕ್ಟರ್ ಹತ್ರ ಹೋದ್ರೂ ಇದಕ್ಕೆ ಮದ್ದಿಲ್ಲ ಅಂತಾರೆ. ಅವಾಗ ಏನಾಗ್ತದೆ, ಹಿಂಗೇ ಇದ್ದೀವನು ಜೀವ ಬಿಟ್ಬಿಡ್ತಾನೆ ಅನ್ನೋದು ಇವ್ರಿಗೆ ಭರವಸೆನೇ ಬಂದಂಗೆ. ಅದು ನನ್ನ ಮಗ ಅಥವಾ ನನ್ನ ಮಗಳು ಡ್ರಗ್ಸಿಂದ ಹೋದ್ರು, ಅವ್ರು 10 ವರ್ಷ 20 ವರ್ಷ, ಅದು ಮನುಷ್ಯನ ರೂಪದಲ್ಲಿರಲ್ಲ, ಅವ್ರಿಗವರೇ ಯಾರು ಅನ್ನೋದು ಗೊತ್ತಿರೋದಿಲ್ಲ, ಪೇರೆಂಟ್ಸ್ ಯಾರು, ಜನ ಯಾರು ಗೊತ್ತಿರೋಲ್ಲ. ಇಷ್ಟೊಂದು ಪ್ರಾಣಿ ರೀತಿ ವರ್ತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಮನೆಯವ್ರು ಇವ್ರದೇ ಟೆನ್ಷನ್ನಲ್ಲಿ ಅವ್ರ ಮನೆಯವ್ರು ಎಲ್ಲ ರೀತಿ ವೀಕ್ ಆಗ್ಬಿಡ್ತಾರೆ. ಫ್ಯಾಮಿಲಿ ವೀಕ್ ಆದ ನಂತರ ಅವ್ರೇನು ಮಾಡ್ತಾರೆ, ಎಲ್ಲೂ ಆ ಕಡೆ ಈ ಕಡೆ ಹೋಗೋಲ್ಲ, ಎಲ್ಲರಿಂದ ದೂರ ಇರೋಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ನಿನ್ನ ಮಗ ಏನು ಹಿಂಗಾದ, ನಿನ್ನ ಮಗಳು ಹಿಂಗಾದ ಅಂತ ರಿಲೇಟಿವ್ಸು ಫ್ರೆಂಡ್ಸ್ ಕೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಆರ್ಥಿಕವಾಗಿ ಅವನು ಹೋಗ್ತಾನೆ. ಆ ರೀತಿ ಎಲ್ಲ ಫ್ಯಾಮಿಲಿ ಕುಗ್ಗಿದಾಗ ಏನಾಗ್ತದೆ, ದೇಶದ ಆರ್ಥಿಕತೆ ಟೋಟಲಾಗಿ ಕೆಳಗೆ ಬಂದ್ಬಿಡ್ತದೆ. ಈಗ ಒಂದು ಕಡೆ ಕೊಡೋದಿಲ್ಲ, ಇಡೀ ದೇಶಾದ್ಯಂತ ಕೊಡ್ತಾರೆ. ಎಲ್ಲ ಫ್ಯಾಮಿಲಿ ಹಿಂಗಾದಾಗ ನೀವು ಆರ್ಥಿಕತೆಯಲ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಒಂದು 8-10 ವರ್ಷ ಹೋದ್ರೆ ಏನಾಗ್ತದೆ, ಆರ್ಥಿಕತೆ ಇರಲ್ಲ ನಮ್ಮ ದೇಶದಲ್ಲಿ. ಇದನ್ನು ಟಾರ್ಗೆಟ್ ಇಟ್ಕೊಂಡು ಯುವಕರಿಗೆ
ಇದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಮನೇಲಿ ಒಬ್ಬ ಮಗ ಹೋದ ಅಂದರೆ ಫ್ಯಾಮಿಲಿ ಹೋದಂಗೆ. ಆ ರೀತಿ ಎಂಟೈರ್ ಇಂಡಿಯಾದಲ್ಲಿ ಯುವಕರಿಗೆ ಇದು ಸಮಸ್ಯೆ ನಡೀತಾ ಇರೋದು ಇದು. ಅದರಿಂದ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲೇ ಜಾಸ್ತಿ ನಡೀತಾರೆ. ಚಾಕ್ಲೇಟ್ ರೂಪದಲ್ಲಿ ಕೊಡ್ತಾರೆ, ಸ್ವೀಟ್ ರೂಪದಲ್ಲಿ ಕೊಡ್ತಾವ್ರೆ. ಯಾವ ರೂಪದಲ್ಲಿ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಮಕ್ಕಳಿಗೆ. ಎಲ್ಲ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಇದು ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ಇದ್ರ ಬಗ್ಗೆ ನಾವು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಇದೆಲ್ಲ ನಾವು ಏನು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಆಮೇಲೆ ಜೀತದಾಳು ಪದ್ಧತಿ ಇದೆ. ಬಾಂಡೆಡ್ ಲೇಬರ್ಸ್ ಈಗ ಕಡಿಮೆ ಇದಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ಹೋಗ್ತಾ ಇಲ್ಲ. ಈಗ UP ಬಿಹಾರ್ ಕಡೆಯಿಂದ ಬರ್ತಾರೆ. ಅವ್ರು ತಗೊಂಬಂದು ಒಂದು ಸ್ಯಾಲ್ರಿ ಫಿಕ್ಸ್ ಮಾಡಿದ ಏಜೆಂಟ್ಸ್ ಇದ್ದಾರೆ. ಒಂದು ಬಾಂಡೆಡ್ ಲೇಬರ್ ಅಂತ, ಅದು ಇಟ್ಕೆ ಫ್ಯಾಕ್ಟ್ರಿ ಇರ್ಬೋದು, ಹೋಟ್ಲ್ ಇರ್ಬೋದು, ಒಂದು ರೂಮ್ ಕೊಟ್ಟು ಹಾಕೊಂಡ್ಬಿಡ್ತಾರೆ ಅವ್ರಿಗೆ. ಅದು ಬಾಂಡೆಡ್ ಲೇಬರ್. ಯಾವ ಫ್ರೀ ಆಗಿಬಿಡಲ್ಲ. ಯಾವುದೇ ನೀನು ಕೆಲಸ ಡ್ಯೂಟಿ ಮಾಡಿ ಹೊರಗಡೆ ಹೋಗು ಅಂದರೆ ಬಾಂಡೆಡ್ ಲೇಬರ್ ಬರೋಲ್ಲ. ಎಲ್ಲ ಅವರೇ ಬಂದೋಬಸ್ತ್ ಇಟ್ಕೊಂಡಾಗ ಬಾಂಡೆಡ್ ಲೇಬರ್. ಅದು ಈ ತಿಂಗಳಲ್ಲಿ ನಾವು ಲೀಗಲ್ ಸರ್ವಿಸ್ ಕಡೆಯಿಂದ ಎಲ್ಲ ಕಡೆ ಬಾಂಡೆಡ್ ಲೇಬರ್ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ವಿ. ಮತ್ತು ಅವ್ರಿಗೆ ಏನು ತಿಳಿಸ್ ಮುಖ್ಯವಾಗಿ ಅಂದರೆ ಏನು ತಪ್ಪು ಮಾಡಿದ್ರೆ ಏನು ಕಾನೂನು ಶಿಕ್ಷೆ ಇದೆ ಅದನ್ನು ನಾವು ಹೇಳಿದಾಗ ಮಾತ್ರ ಅವ್ರಿಗೆ ಅರ್ಥ ಆಯ್ತದ ಬಿಟ್ರೆ ಇನ್ನು ಬೇರೆ ಅರ್ಥ ಆಗೋದಿಲ್ಲ. ಜೊತೆಗೆ ಏನಾಗಿ ನಾನು ತಪ್ಪು ಮಾಡಿದೆ, ನನಗೆ ಗೊತ್ತಿಲ್ಲ ಕಾನೂನು ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕೇಳಲ್ಲ. ನೀನು ಭಾರತ ದೇಶದ ಪ್ರಜೆಯಾಗಿ ಇಲ್ಲಿನ ಕಾನೂನು ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಗೆ ಇನ್ನೇನು ಶಿಕ್ಷೆ ಕೊಡ್ಬೇಕು ಹೇಳಿ? ನಮ್ಮ ಕಾನೂನೇ ನಮ್ಗೆ ಗೊತ್ತಿಲ್ಲ ಅಂದಮೇಲೆ ಏನು ಫಾರಿನರ್ಸ್ ಅಲ್ಲ, ಇಲ್ಲ ಬೇರೆ ದೇಶಕ್ಕೆ ಹೋಗಿಲ್ಲ ಎಕ್ಸ್ಕ್ಯೂಸ್ ಮಾಡೋಕ್ಕೆ. ಆದ್ದರಿಂದ ಪ್ರತಿಯೊಂದಕ್ಕೂ ಒಂದು ಹೆಜ್ಜೆ ಎತ್ತಿಡಬೇಕಾದ್ರೂ ಒಂದು ಕಾನೂನು ಇದೆ. ನಮ್ಮ ದೇಶ ಸಾವಿರಾರು ಕಾನೂನು ಇದೆ. ಅದೆಲ್ಲ ತಿಳ್ಕೊಂಡು ನಾವು ಮುಂದುವರಿಬೇಕು ಅಂತೇಳಿ ಒಂದು ಅವೇರ್ನೆಸ್ಸನ್ನು ನಮ್ಮ ಸಂಸ್ಥೆಯ ಪತ್ತಿ ಲೀಗಲ್ ಸರ್ವಿಸ್ ಅಥಾರಿಟಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಿಮ್ಮದು ಅಖಿಲ ಭಾರತೀಯ ಕಾನೂನು ಸೇವಾ ಪ್ರಾಧಿಕಾರ ಸಂಸ್ಥೆಯಿಂದ ಕೂಡ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ನಾನು ಎಲ್ಲ ನೋಡ್ತಾ ಇದ್ದೀನಿ TV ಚಾನಲ್ಗಳಲ್ಲಿ. ಇದು ಒಳ್ಳೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಈ ಚಾನಲ್ ನಡೆಸ್ತಾ ಇದ್ದಾರೆ. ಈಗ ಬೇಕಾಗಿರೋದು ಜನಕ್ಕೆ ಇದೆ. ಇವತ್ತು ಯಾವುದೋ ಚಾನಲ್ಲು ಸೀರಿಯಲ್ಸು ಅಥವಾ ಇನ್ನೂ ಒಂದು ನಾಟಕ ಡ್ರಾಮಾ ಇಂಥ ಚಾನಲಿಂದ ಅವರು ಮನೆಗಳು ಹಾಳಾಗ್ತವೆ, ಅವರು ಹಾಳಾಗ್ತಾರೆ ಬಿಟ್ಟರೆ ಒಳ್ಳೆ ರೀತಿಲಿ ಬರೋಲ್ಲ. ಇವತ್ತೊಂದು ಕಾನೂನು ಸಮಸ್ಯೆ ಆದಾಗ ಯಾರ ಹತ್ರ ಹೋಗ್ತಾರೆ? ಅಡ್ವೊಕೇಟ್ ಹತ್ರ ಹೋಗ್ಬೇಕು, ಅಲ್ಲಿ ದುಡ್ಡು ಖರ್ಚು, ಇಲ್ಲ ಅಧಿಕಾರಿ ಹತ್ರ ಹೋಗ್ಬೇಕು, ಅಲ್ಲಿ ದುಡ್ಡು ಎಲ್ಲರೂ ನೀವು ಪ್ಯಾಕೆಟ್ ಮನಿ ಇಟ್ಕೊಂಡು ಹೋದ್ರೆ ನಿಮಗೆ ನ್ಯಾಯ ಸಿಗೋದು. ಅದೇ ನೀವು ಇದನ್ನು ಇಂಥ ಚಾನಲ್ಗಳಿಂದ ನೀವೇನು ಡಿಸ್ಪ್ಲೇ ಮಾಡ್ತೀರಾ ಅಥವಾ ಕಾನೂನು ಬಗ್ಗೆ ಓದಬೇಕು, ಗೂಗಲಲ್ಲಿ ಇವತ್ತು ಸರ್ಚ್ ಮಾಡಿ ಅದು ಯಾವುದೋ ರೀಲ್ಸ್ ನೋಡೋದು ಬದಲು ಕಾನೂನು ಏನಿದೆ ಇವತ್ತೊಂದು ಸುಮ್ಮನೆ ತಿಳ್ಕೊಳ್ಬೇಕು. ಅದು ತಿಳ್ಕೊಂಡಾಗ ಧೈರ್ಯ ಬರ್ತದೆ, ನಾವು ಫೇಸ್ ಮಾಡ್ಬೋದು. ಬಗ್ಗೆ ಅವೇರ್ನೆಸ್ ಬೇಕು ಅಥವಾ ಕಾನೂನು ಸಲಹೆ ಬೇಕು ಅಂದರೆ 24 ಅವರಲ್ಲಿ ಯಾವುದೇ ಭಾಷೆಯಲ್ಲಿ ನೀವು ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತಾರೆ. 24 ಅವರು ನಿಮಗೆ ಚಾಲನೆ ಇರ್ತದೆ. ಎಲ್ಲ ಅಡ್ವೊಕೇಟ್ಸು ಇದ್ರ ಬಗ್ಗೆ ಅಡ್ವೊಕೇಟ್ಸ್ ಕಡೆಯಿಂದಾನೆ ನಿಮಗೆ ಕಾನೂನು ಸಲಹೆ ಮಾಡ್ತಾರೆ. ಜೊತೆಗೆ ನಿಮ್ಮ 3 ಲಕ್ಷದ ಒಳಗಡೆ ಆದಾಯ ಇರುವಂಥ ಯಾವುದೇ ಒಬ್ಬ ಜನರಲ್ ಕ್ಯಾಟಗರಿ ಗಂಡಸರಿಗೆ ನಿಮಗೆ ಕಾನೂನು 3 ಲಕ್ಷದ ಒಳಗಡೆ ಇರಬೇಕು ಆದಾಯ. ಅಂಥವ್ರಿಗೆ ಕೂಡ ಕಾನೂನು ಇದು ಕೋರ್ಟ್ ಫೀಸ್ ಫ್ರೀ ಇರುತ್ತೆ ಮತ್ತು ಅಡ್ವೊಕೇಟ್ ಫ್ರೀ ಕೊಡ್ತೀವಿ, ಎಲ್ಲ ಸಹ ಇದೆ. ಅದ್ರ ಜೊತೆಗೆ ಎಲ್ಲ ಮಹಿಳೆಯರಿಗೆ ಯಾವುದೇ ಜಾತಿ ಇರ್ಬೋದು ಅಥವಾ ಇನ್ಕಮ್ ಇರ್ಬೋದು ಇಲ್ಲದೇ ಇರ್ಬೋದು ಎಲ್ಲ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗ ಅಂಗವಿಕಲರು ಸಂತ್ರಸ್ತರು ಆಮೇಲೆ ಮಕ್ಕಳು ಕಾರ್ಮಿಕರಿಗೆ ಯಾವುದೇ ಒಂದು ಚಾರ್ಜಸ್ ಇಲ್ಲ. ಒಂದು ಅಪ್ಲಿಕೇಶನ್ ಆನ್ಲೈನ್ ಫಿಲಪ್ ಮಾಡಿ ನಿಮ್ಮ ಕಂಪ್ಲೇಂಟ್ ನಂಬರನ್ನು ಎಂಟ್ರಿ ಮಾಡಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಸೆಂಡ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಡೇನೇ ಒಬ್ಬ ಅಡ್ವೊಕೇಟ್ ಕೊಡ್ತಾರೆ, ನಂಬರ್ ಕೊಡ್ತಾರೆ. ನೀವು ಯಾವುದೇ ₹1 ಖರ್ಚಿರೋದಿಲ್ಲ, ಅಡ್ವೊಕೇಟ್ ಫೀಸ್ ಇಲ್ಲ, ಕೋರ್ಟ್ ಫೀಸ್ ಇರೋದಿಲ್ಲ, ಎಲ್ಲ ಕೋರ್ಟಿಂದ ಬರೆಸ್ತಾರೆ. ನೀವು 5 ವರ್ಷ ಇಲ್ಲ 10 ವರ್ಷ ನೀವು ಕೇಸ್ ನಡೆಸ್ಕೊಂಡು ಹೋದ್ರು 10 ಪೈಸಾ ನಿಮಗೆ ಖರ್ಚು ಬರೋದಿಲ್ಲ. ಯಾವುದು ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಕ್ಕಳು ಕಾರ್ಮಿಕರು ಎಲ್ಲ ಇದರ ಸದುಪಯೋಗ ಮಾಡಿಸ್ಕೊಬೇಕು ಅಂತೇಳಿ ನಾನು ನಿಮ್ಮ ಚಾನಲ್ ಮೂಲಕ ಎಲ್ಲ ವೀಕ್ಷಕರಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಖಿಲ ಭಾರತ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಸ್ಥೆಯ ಚೀಫ್ ಆದ ಶ್ವೇತಾ ನಾಗರಾಜ್ ಅವರು ನಿಮ್ಮ ಚಾನಲ್ ಮೂಲಕ ನಮ್ಮ ನಾಗರಿಕರಿಗೆ ಒಳ್ಳೆಯ ಸಂದೇಶನ ಕೊಡ್ತಾ ಇದ್ದೀರಾ. ಮತ್ತು ಯಾವುದೇ ಸಮಸ್ಯೆಗಳಿದ್ರೂ ಕೂಡ IAS ಆಫೀಸರ್ಸ್ IPS ಆಫೀಸರ್ ರಿಟೈರ್ಡ್ ಆದಂಥವ್ರಿಗೆ ನೀವು ಜೊತೆಲಿಟ್ಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಇದ್ದೀರಾ. ಕಾನೂನು ಸಮಸ್ಯೆ ಏನಿದ್ರೂ ನೀವು ಪರಿಹಾರ ಮಾಡ್ತಿರೋದು ನಿಮ್ಮ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ನೀವು ಒಂದು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಾ ತುಂಬ ವರ್ಷಗಳಿಂದ. ಇದ್ರ ಜೊತೆಗೆ ನಿಮ್ಗೆ ಕೋಆಪ್ರೇಟ್ ಮಾಡ್ತಿರೋಂಥ ನಿಮ್ಮೆಲ್ಲ ಸದಸ್ಯರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇದು ಯಾವ ರೀತಿ ಬೆಳೀತಾ ಇದೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆದು ಪ್ರತಿಯೊಬ್ಬರಿಗೂ ಒಂದು ಮನೆ ಮಾತಾಗಬೇಕು ನಿಮ್ಮ ಚಾನಲ್ ಅಂತ ಹೇಳಿ ನಾನು ಶುಭ ಕೋರ್ತೀನಿ. ಶ್ವೇತಾ ಮೇಡಮ್ ಅವರೇ, ಓಕೆ, ಕೊಡೋಣ ಫೋಟೋ ತೆಗಿ.